ಉಪೇಂದ್ರ ಅವರ ಯುಐ ಸಿನಿಮಾ ರಿಲೀಸ್ ಆಯ್ತು. ನೋಡೋರ್ಗ್ ಮಾತ್ರ ತಲೆ ಕೆಟ್ಟೋಯ್ತು. ಬರಾಬರಿ 10 ವರ್ಷಗಳ ನಂತರ ಉಪ್ಪಿ ಡೈರೆಕ್ಷನ್ ಮಾಡಿದ ಸಿನಿಮಾ ಇದು. ಪ್ರಪಂಚದಲ್ಲಿ ರಿವ್ಯೂ ಮಾಡಕ್ಕೆ ಸಾಧ್ಯನೇ ಇಲ್ಲದ ಸಿನಿಮಾ ಏನಾದ್ರೂ ಇದ್ರೆ ಅದು ಯುಐ ಸಿನಿಮಾ. ಈ ರೀತಿಯ ಸಿನಿಮಾಗಳನ್ನು ಪ್ರಪಂಚದಲ್ಲಿ ಇಬ್ರು ಮಾತ್ರ ತೆಗೆಯೋಕೆ ಸಾಧ್ಯ. ಒಬ್ಬರು ಕನ್ನಡದ ಬುದ್ಧಿವಂತ ಉಪೇಂದ್ರ ಆದ್ರೆ ಮತ್ತೊಬ್ಬರು ಹಾಲಿವುಡ್ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್. ಇವರಿಗೆ ಮಾತ್ರ ಈ ರೀತಿ ಬ್ರೈನ್ ಇರಲು ಸಾಧ್ಯ. ಈ ಸಿನಿಮಾ ತರ್ಕಕ್ಕೆ ನಿಲುಕದ್ದು, ಮನುಷ್ಯನಿಗೆ ಹತ್ರವಾದದ್ದು. ಈ ಬಾರಿ ಉಪ್ಪಿ ಎಲ್ಲರ ತಲೆಗೆ ಹುಳ ಬದಲಿಗೆ ಹೆಬ್ಬಾವು ಬಿಟ್ಟಿದ್ದಾರೆ. ಈ ಸಿನಿಮಾ ನೋಡಿದವರಿಗೆ ತಲೆ ಕೆಟ್ಟು ಗೊಬ್ಬರವಾಗಿದೆ. ಮನುಷ್ಯನ ಐಕ್ಯೂ ಪವರ್ ನೊಂದಿಗೆ ಆಟವಾಡಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅರ್ಥವಾಗಿರುತ್ತೆ, ಕೆಲವರಿಗೆ ಅರ್ಥನೇ ಆಗಿರಲ್ಲ, ಇನ್ನೂ ಕೆಲವರಿಗೆ ಅರ್ಥವಾಗಿದೆ ಅಂತ ಅವರು ಅಂದುಕೊಂಡಿರ್ತಾರೆ. ಆದ್ರೆ ಅವರಿಗೆ ಅರ್ಥವಾಗಿರುವುದಿಲ್ಲ. ಒಂದು ಸಲ ಅಲ್ಲ, ಒಂದು ವಾರ ಕುತ್ಕೊಂಡು ಈ ಸಿನಿಮಾ ನೋಡಿದ್ರು ಅರ್ಥವಾಗಲ್ಲ. ಆ ರೀತಿ ಸಿನಿಮಾ ಇದು. ಡಿಫ್ರೆಂಟ್ ಪದಕ್ಕೆ ಮತ್ತೊಂದು ಹೆಸರು ಉಪ್ಪಿ. ಊರೆಲ್ಲ ಒಂದು ರೀತಿ ಯೋಚನೆ ಮಾಡಿದ್ರೆ ಇವರೇ ಒಂದು ರೀತಿ ಯೋಚನೆ ಮಾಡ್ತಾರೆ. ಸಮಾಜವನ್ನು ತಿದ್ದಲು ಬೇಕಾದ ಸಾಕಷ್ಟು ವಿಷಯಗಳನ್ನು ಈ ಸಿನಿಮಾದ ಮೂಲಕ ಉಪ್ಪಿ ಹೇಳಿದ್ದಾರೆ. ಈ ಸಿನಿಮಾವನ್ನು ಡಿಕೋಡ್ ಮಾಡಲು ಸಾಧ್ಯವಿಲ್ಲ. ಪ್ರಕೃತಿ ಹಾಗೆ ಇದೆ, ಪ್ರಾಣಿಗಳು ಹಾಗೆ ಇದಾವೆ, ಯಾವುದೇ ಬದಲಾವಣೆ ಇಲ್ಲ. ಮನುಷ್ಯ ಅವುಗಳನ್ನು ಟಚ್ ಮಾಡದಿದ್ರೆ ಅಷ್ಟೇ ಸಾಕು. ಮುಂದಿನ 1000 ತಲೆಮಾರುಗಳು ಅವುಗಳು ನಮ್ಮನ್ನು ಕಾಯುತ್ತವೆ. ಬದಲಾಗಿದ್ದು ಮಾತ್ರ ಮನುಷ್ಯ ಎಂಬ ನರರೂಪ ಪ್ರಾಣಿಯ ಮೆದುಳಿನಲ್ಲಿರುವ ಆಲೋಚನೆಗಳು. ಆ ಆಲೋಚನೆಗಳೊಂದಿಗೆ ಉಪ್ಪಿ ಆಟವಾಡಿದ್ದಾರೆ. ಅವುಗಳು ಅರ್ಥವಾಗಿದ್ದರೆ ಈ ಸಿನಿಮಾ ಅರ್ಥವಾಗುತ್ತೆ. ಇದೊಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ. ಒಬ್ಬೊಬ್ಬರಿಗೆ ಒಂದೊಂದ್ ತರ ಅರ್ಥವಾಗಿರುತ್ತೆ. ಈ ಸಿನಿಮಾದ ಕತೆ ಏನು ಅಂತ ಕೇಳಿದರೆ ಸಿಂಪಲ್ ಆಗಿ ಹೇಳಲು ಸಾಧ್ಯವಿಲ್ಲ. ಕತೆಗಿಂತಲೂ ತುಂಬಾ ವಿಚಾರಗಳು ಈ ಸಿನಿಮಾದಲ್ಲಿ ಇದೆ. ಜಾತಿ, ಧರ್ಮ, ದೇವರು, ಭ್ರಷ್ಟಾಚಾರ, ಸರಿ ಯಾವುದು ತಪ್ಪು ಯಾವುದು, ಬುದ್ಧ, ಬಸವ, ಚುನಾವಣೆ, ಪ್ರಜಾಪ್ರಭುತ್ವ, ಪ್ರಕೃತಿ ನಾಶ, ಜ್ಯೋತಿಷ್ಯ, ಹೆಣ್ಣು, ಕಲಿಕೆ ಅವತಾರ, ಸತ್ಯಯುಗ, ಸೋಷಿಯಲ್ ಮೀಡಿಯಾ, ಮಾಫಿಯಾ, ಹೀಗೆ ಸಾಕಷ್ಟು ವಿಚಾರಗಳು ಫ್ರೇಮ್ ಟು ಫ್ರೇಮ್ ತಿಳಿಸಿದ್ದಾರೆ. ಇಂಡೈರೆಕ್ಟ್ ಆಗಿ ಮನುಷ್ಯನಿಗೆ ಅರ್ಥ ಮಾಡಿಸಲು ಉಪ್ಪಿ ಪ್ರಯತ್ನ ಪಟ್ಟಿದ್ದಾರೆ. ಇವುಗಳನ್ನು ಎಷ್ಟರ ಮಟ್ಟಿಗೆ ಮನುಷ್ಯ ಅರ್ಥ ಮಾಡಿಕೊಳ್ಳುತ್ತಾನೆ ಎಂಬುದು ಅವನ ಕೈಯಲ್ಲಿ ಇದೆ. ಈಗಾಗಲೇ ಈ ಸಿನಿಮಾ ನೋಡಿರೋರು ಬಟ್ಟೆ ಹರ್ಕೊಂತಿದ್ದಾರೆ. ಮನುಷ್ಯನಲ್ಲಿ ಇನ್ನೊಬ್ಬ ಮನುಷ್ಯ, ಆ ಮನುಷ್ಯನಲ್ಲಿ ಇನ್ನೊಬ್ಬ ಮನುಷ್ಯ, ಅವರ ಆಲೋಚನೆಗಳ ಕುರಿತಾದ ಈ ಸಿನಿಮಾ ಯುಐ. ಮನುಷ್ಯನ ಹೊಟ್ಟೆಗೆ ಎಷ್ಟು ತಿನ್ನಬೇಕೋ ಅಷ್ಟೇ ತಿನ್ನಬೇಕು. ಜಾಸ್ತಿ ತಿಂದರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಉಪ್ಪಿ ಅವರು ಈ ಸಿನಿಮಾದಲ್ಲಿ ಮನುಷ್ಯನಿಗೆ ಎಷ್ಟು ಹೇಳ್ಬೇಕೋ ಅಷ್ಟು ಹೇಳದೆ ಅದಕ್ಕಿಂತ 10 ಪಟ್ಟು ಜಾಸ್ತಿನೇ ಹೇಳಿದ್ದಾರೆ. ಈಗ ಅದು ಎಲ್ಲರಿಗೂ ಓವರ್ ಡೋಸ್ ತರ ಕಾಣಿಸುತ್ತಿದೆ. ನೇರವಾಗಿ ಏನನ್ನು ಹೇಳಿಲ್ಲ, ಮೆಟಾಫರ್ ರೀತಿ ಹೇಳಿದ್ದಾರೆ. ಎಕ್ಸ್ಪೆಕ್ಟೇಷನ್ ಎಂಟರ್ಟೈನ್ಮೆಂಟ್ ಇಟ್ಕೊಂಡು ಹೋದ್ರೆ ಇರುತ್ತೆ ಅಂತ ಈ ಸಿನಿಮಾ ನೋಡಿದ್ರೆ ಪಕ್ಕ ಇದು ನಿರಾಸೆಗೊಳಿಸುತ್ತೆ. ಇದು ಮನುಷ್ಯನ ಆಲೋಚನೆಗಳೊಂದಿಗೆ ಆಟ. ನಾವು ಏನು ಅಂತ ಈ ಸಿನಿಮಾ ತೋರಿಸುತ್ತೆ. ಈ ಭೂಮಿ ಮೇಲೆ ನಾವು ಏನಕ್ಕಿದ್ದೀವಿ, ಏನ್ ಮಾಡ್ಬೇಕು ಅಂತ ಜನರನ್ನು ಬಡಿದು ಎಬ್ಬರಿಸುತ್ತದೆ. ಅವುಗಳನ್ನು ಅರ್ಥ ಮಾಡಿಕೊಂಡರೆ ಸಾಕು, ಈ ಸಿನಿಮಾ ಅರ್ಥವಾಗುತ್ತೆ. ಇದೊಂದು ಫ್ಯಾಂಟಸಿ ಸಿನಿಮಾ. ಕಾಲ್ಪನಿಕ ಜಗತ್ತಿನಲ್ಲಿ ಏನು ನಡೀತಿದೆಯೋ ಅದನ್ನು ಇಂದಿನ ಕಾಲಕ್ಕೆ ಕನ್ವರ್ಟ್ ಮಾಡಿಕೊಂಡರೆ ಅರ್ಥವಾಗುತ್ತೆ. ಎಲ್ಲವನ್ನು ಡಿಕೋಡ್ ಮಾಡಿಕೊಂಡು ಕೂರುವಷ್ಟು ತಾಳ್ಮೆ ಇದ್ದರೆ, ಇಲ್ಲ ಅಂದ್ರೆ ತುಂಬಾ ಕಷ್ಟ. ಇದೊಂದು ಸೈಕಲಾಜಿಕಲ್ ಸಿನಿಮಾ. ಇದೇ ಸಿನಿಮಾ ಹಾಲಿವುಡ್ ನಲ್ಲಿ ಮಾಡಿದ್ದರೆ ಆಸ್ಕರ್ ಅವಾರ್ಡ್ ಕೊಡ್ತಿದ್ರೇನೋ. ಈ ರೀತಿಯ ಸಿನಿಮಾ ಯಾರು ಮಾಡಲ್ಲ, ಮಾಡೋಕೆ ಸಾಧ್ಯವಿಲ್ಲ. ನಮಗೋಸ್ಕರ ಅಂದ್ರೆ ಮನುಷ್ಯನಿಗೋಸ್ಕರ ಮಾಡಿರುವಂತ ಸಿನಿಮಾ. ನಮ್ಮ ಬಗ್ಗೆ ನಾವು ಏನು ಅಂತ ಅರ್ಥ ಮಾಡಿಕೊಳ್ಳಲು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಪ್ರಪಂಚದ ಬುದ್ಧಿಜೀವಿಗಳಿಗೆ ಉಪ್ಪಿ ಸವಾಲ್ ಹಾಕಿದ್ದಾರೆ. ಪ್ರತಿಯೊಂದು ವಿಚಾರವನ್ನು ನೀವೇ ಡಿಕೋಡ್ ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ. ಉಪ್ಪಿ ಸ್ಟೈಲ್ ಹಾಗೆ ಇದೆ. ಬ್ರೈನ್, ಕ್ಯಾಮರಾ, ಕ್ರಿಯೇಟಿವ್ ಲೆವೆಲ್ಸ್ ಧ್ವಂಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ರಿಯಲಿ ಮ್ಯಾಸಿವ್ ಕಂಟೆಂಟ್. ಕೊನೆಯ ಮಾತು, ಕನ್ನಡ ನಿರ್ದೇಶಕರೊಬ್ಬರು ಈ ರೀತಿಯ ಸಿನಿಮಾ ಮಾಡಿದ್ದಾರೆ ಅಂದರೆ ಮೆಚ್ಚಲೇಬೇಕು. ಇದರಲ್ಲಿ ಮಾಸ್ ಮಸಾಲಾ ಸೀನ್ಗಳು ಇಲ್ಲ, ಐಟಮ್ ಸಾಂಗ್ಗಳು ಇಲ್ಲ, ಲಿಪ್ ಲಾಕ್ ಸೀನ್ಗಳು ಇಲ್ಲ. ನಮಗೆ ನಾವು ಏನು ಅಂತ ಅರ್ಥ ಮಾಡಿಸಲು ಉಪ್ಪಿ ಮಾಡಿರುವ ಸಿನಿಮಾ. ಟೀಕೆ ವಿಮರ್ಶೆಗಳು ಬಿಟ್ಟು ಒಂದ್ಸರಿ ಈ ಸಿನಿಮಾ ನೋಡ್ರಿ. ನಿಮಗೆ ಇಷ್ಟವಾಗಿದ್ದರೆ ಮಾತ್ರ. ಮಾಡಿರೋದು ಮಾತ್ರ ಕನ್ನಡದವರು. ಬೇರೆ ಭಾಷೆಯ ನಟರು, ನಿರ್ದೇಶಕರಿಗೆ ಜೈಕಾರ ಹಾಕುವ ನಾವು ಕನ್ನಡದಲ್ಲಿರುವ ಕನ್ನಡದ ಬುದ್ಧಿವಂತನಿಗೆ ಜೈಕಾರ ಹಾಕಿ ಮತ್ತಷ್ಟು ಸಿನಿಮಾಗಳು ಮಾಡಲು ಪ್ರೇರೇಪಣೆ ಆಗುತ್ತದೆ. ಇದು ಪಕ್ಕಾ ಉಪ್ಪಿ ಟ್ರೇಡ್ ಮಾರ್ಕ್ ಸಿನಿಮಾ. ಉಪೇಂದ್ರ ಸಿನಿಮಾಗಳು ಹಾಗೆ ಒಂದು ಬಾರಿ ನೋಡಿದ್ರೆ ಅರ್ಥವಾಗಲ್ಲ. ಈ ಸಿನಿಮಾ ಅರ್ಥವಾಗಬೇಕು ಅಂದ್ರೆ ಸುಮಾರು 10 ವರ್ಷಗಳ ಮುಂದಕ್ಕೆ ಹೋಗ್ಬೇಕು. ಆಗ ಉಪೇಂದ್ರ ಸಿನಿಮಾಗಳು ಅರ್ಥವಾಗುತ್ತೆ. ಕನ್ನಡ ಸಿನಿಮಾಗಳಿಗೆ ಫ್ಯಾನ್ಸ್ ವಾರ್ ಬಿಟ್ಟು ಸಿನಿಮಾ ನೋಡ್ಬೇಕಾ ಬಿಡ್ಬೇಕಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಈ ಸಿನಿಮಾ ಬಗ್ಗೆ ರಿವ್ಯೂ ಮಾಡೋದಲ್ಲ, ಈ ಸಿನಿಮಾ ನೋಡಿದ್ರೆ ನಮ್ಮನ್ನು ರಿವ್ಯೂ ಮಾಡೋ ತರ ಮಾಡುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.